ಕಿಚ್ಚ ಸುದೀಪ್ಗೆ ಹೊಕ್ಕಳ ವೀಕ್ನೆಸ್. ರಾಗಿಣಿ ಮಾತಿಗೆ ಫ್ಯಾನ್ಸ್ ಗರಂ. ವೈರ ಮದಕರಿಯಲ್ಲಿ ಮುಖಕ್ಕಿಂತ ಜಾಸ್ತಿ ಹೊಕ್ಕಳನ್ನೇ ತೋರಿಸಿದ್ರು. ಕಿಚ್ಚನ ಫ್ಯಾನ್ಸ್ ಕಣ್ಣು ಕೆಂಪಾಗಿಸಿದ ರಾಗಿಣಿ ಮಾತು. ಸುದೀಪ್ಗೆ ಹೊಕ್ಕಳ ವೀಕ್ನೆಸ್, ಮುಖಕ್ಕಿಂತ ಹೊಕ್ಕಳು ತೋರಿಸಿದ್ದೇ ಹೆಚ್ಚು. ರಾಗಿಣಿ ದ್ವಿವೇದಿ ಕನ್ನಡದಲ್ಲಿ ವೀರ ಮದಕರಿ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು. ವೃತ್ತಿ ಬದುಕು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡ್ರು, ಜೊತೆಗೆ ವಿವಾದವನ್ನೂ ಕಂಡ್ರು. ಇತ್ತೀಚೆಗೆ ಕೆಲವು ಚಿತ್ರಗಳಲ್ಲಿ ನಟಿಸಿರುವ ಅವರು ವಿವಿಧ ರೀತಿಯ ಫೋಟೋ ಶೂಟ್ ಮಾಡಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿರುತ್ತಾರೆ. ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ ರಾಗಿಣಿಯವರು ಆಡಿದ ಮಾತುಗಳಿಗೆ ಕಿಚ್ಚನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಇನ್ನು ಇದೇ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದು ನಟ ಕಿಚ್ಚ ಸುದೀಪ್ ಅಭಿಮಾನಿಗಳನ್ನ ಅಸಮಾಧಾನಕ್ಕೀಡು ಮಾಡಿದೆ. ವೀರ ಮದಕರಿ ಚಿತ್ರದಲ್ಲಿ ರಾಗಿಣಿ ಸೊಂಟ ಕಂಡಾಗಲೆಲ್ಲ ಸುದೀಪ್ ಕೈ ಸೊಂಟದ ಬಳಿ ಹೋಗುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಚಿತ್ರದಲ್ಲಿ ಅದನ್ನ ತಮಾಷೆಯ ರೀತಿಯಲ್ಲಿ ತೋರಿಸಲಾಗಿದೆ. ನಿಮ್ಮ ಮೊದಲ ಚಿತ್ರ ವೀರ ಮದಕರಿಯಲ್ಲಿ ಸೊಂಟ ಮತ್ತು ನೇವಲ್ ಅಂದ್ರೆ ಹೊಕ್ಕಳು ತೋರಿಸಲಾಗಿದೆ. ನಿರ್ದೇಶಕರು ನೇವಲ್ ಆಫೀಸರ್ ಆಗಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ರಾಗಿಣಿ, ಈ ಐಡಿಯಾ ಹಿಂದೆ ಯಾವ ಉದ್ದೇಶ ಇತ್ತು ಅನ್ನೋದು ಗೊತ್ತಿಲ್ಲ. ಮಹಿಳೆಯರ ದೇಹದ ಅತ್ಯಂತ ಮಾದಕ ಭಾಗಗಳಲ್ಲಿ ಅವಳ ಹೊಟ್ಟೆ ಕೂಡ ಒಂದು. ಹೀರೋಗೆ ಹೊಕ್ಕಳ ವೀಕ್ನೆಸ್ ಇತ್ತು ಅಂತ ತೋರಿಸುವ ಪ್ರಯತ್ನ ಆ ಚಿತ್ರದಲ್ಲಿ ಇದ್ದಿರಬಹುದು ಅಂತ ನಗುತ್ತಾ ಉತ್ತರಿಸಿದ್ರು. ಹೊಕ್ಕಳು ತೋರಿಸೋದಕ್ಕೆ ನನ್ನನ್ನ ಚಿತ್ರಕ್ಕೆ ಆಯ್ಕೆ ಮಾಡಿದ್ರೆ ಅಂತ ನನಗೆ ಅನ್ನಿಸುತ್ತಾ ಇದೆ. ಆ ಸಿನಿಮಾದಲ್ಲಿ ನನ್ನ ಮುಖಕ್ಕಿಂತ ಹೆಚ್ಚಾಗಿ ನನ್ನ ಹೊಕ್ಕಳು ತೋರಿಸಲಾಗಿದೆ ಅಂತ ರಾಗಿಣಿ ಅಂದುಬಿಟ್ರು. ರಾಗಿಣಿ ಆಡಿರುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕಿಚ್ಚ ಸುದೀಪ್ ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿದೆ. ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕಾಮೆಂಟ್ ಮಾಡೋ ಮೂಲಕ ಇದು ರಾಜಮೌಳಿಯಲ್ಲಿ ತೋರಿಸಲಾಗಿದೆ, ಯಾಕೆ ಆ ರೀತಿ ತೋರಿಸಿದ್ದೀರಿ ಅಂತ ರಾಜಮೌಳಿಯನ್ನ ಪ್ರಶ್ನೆ ಮಾಡಬೇಕು ಅಂತ ಅನೇಕರು ಹೇಳಿದ್ದಾರೆ. First movie, Veera Madakari, right pronunciation, right? Veera Madakari, the first movie with Kicha Sudeep. What was the obsession with naval in that? What, the director was a naval officer or what? I don't know. Yeah, no. Yeah, it was all about naval. Every time Ragini is there, Sudeep is there. It's like, I want to touch. I don't know what the idea behind it was, but I think one of the sexual parts, the most sexiest parts of a woman is her tummy and her navel. So maybe the director was trying to portray the hero has a weakness for anybody who has like a really sexy navel. Now I'm thinking maybe I was cast for that only. मेरी शक्ल से ज़्यादा मेरी navel दिख रही है उस picture में. Correct.